ಇನ್ನು ಸಿನಿಮಾಗಳು ಮತ್ತು ರಿಯಾಲಿಟಿ ಶೋನಲ್ಲಿ ನಡೆಸುವಂತಹ ಮಕ್ಕಳಿಗೆ ಈಗ ಕಡ್ಡಾಯವಾಗಿ ಕೆಲವೊಂದಷ್ಟು ಖಡಕ್ ಷರತ್ತುಗಳನ್ನು ವಿಧಿಸಲಾಗಿದೆ. ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಮಕ್ಕಳೇನು ನಟಿಸ್ತಾರೆ ಅವರಿಗೆ ಪೂರ್ವ ಅನುಮತಿಯನ್ನು ಪಡ್ಕೋಬೇಕು. ಕಾರ್ಮಿಕ ಇಲಾಖೆ ಆಯುಕ್ತರು ಹೊರಡಿಸಿರುವಂತಹ ಒಂದು ಖಡಕ್ ಆದೇಶ ಇದು. ಈ ಹಿಂದೆನೂ ಕೂಡ ಇತ್ತು, ಬಟ್ ಸಾಕಷ್ಟು ಜನ ಇದನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಬಾಲನಟ ನಟಿಯಾಗಿ ನಟಿಸೋದಕ್ಕೆ ಡಿಸಿಗಳ ಅನುಮತಿ ಈಗ ಕಡ್ಡಾಯ. ಆಯಾ ಭಾಗದ ಆಯಾ ಜಿಲ್ಲೆಗಳ ಡಿಸಿಯ ಅನುಮತಿಯನ್ನು ಪಡ್ಕೋಬೇಕು. ಆಯೋಜಕರು ಮತ್ತು ನಿರ್ಮಾಪಕರು ಅನುಮತಿಯನ್ನು ಪಡ್ಕೊಂಡು ಮಕ್ಕಳನ್ನು ಅಲ್ಲಿ ನಟಿಸೋದಕ್ಕೆ ಅವಕಾಶ ಕೊಡಲಾಗುತ್ತೆ. ಮಕ್ಕಳನ್ನು 5 ಗಂಟೆಗೂ ಹೆಚ್ಚು ಕಾಲ ಬಳಸಂಗಿಲ್ಲ. ಇದು ಕೂಡ ಒಂದು ಖಡಕ್ ಆದಂಥ ಒಂದು ರೂಲನ್ನು ಫ್ರೇಮ್ ಮಾಡಿದ್ದಾರೆ. ಜೊತೆಗೆ 5 ಗಂಟೆಗೂ ಹೆಚ್ಚು ಕಾಲ ಅವರನ್ನು ಬಳಸ್ಕೊಳ್ಳೋ ಹಾಗಿಲ್ಲ. ತಿಂಗಳಲ್ಲಿ 27ಕ್ಕೂ ಹೆಚ್ಚು ದಿನ ಮಕ್ಕಳನ್ನು ಅಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಅವ್ರನ್ನ ಬಳಸ್ಕೋಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೂಡ ನೀಡಿದರೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದಂತೆ ನಿಯಮಗಳನ್ನು ಪಾಲಿಸಬೇಕು. ಆದೇಶ ಪಾಲಿಸದೇ ಇದ್ದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಾಲಕಾರ್ಮಿಕ ವಿರೋಧಿ ಕಾಯ್ದೆ ಮನೋರಂಜನಾ ಕ್ಷೇತ್ರಕ್ಕೆ ಕೂಡ ಅನ್ವಯ ಆಗುತ್ತೆ. ಸೊ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಅಕಾಡೆಮಿಗೂ ಕೂಡ ಸುತ್ತೋಲೆಯನ್ನು ರವಾನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಾಲ್ತೇಶ್ ಜಗೇನ್ ನೀಡ್ತಾರೆ. ಜಗೇನ್, ಈಗ ಈ ಖಡಕ್ ಆದೇಶ ಬಹುಶಃ ಮುಂಚಿಂದಲೂ ಕೂಡ ಈ ಥರದೊಂದು ರೂಲ್ಸ್ ಇತ್ತು, ಪರ್ಮಿಷನ್ ತಗೋಬೇಕಿತ್ತು. ಬಟ್ ಸಾಕಷ್ಟು ಕಡೆ ಸೀರಿಯಲ್ಗಳಾಗಲಿ ಅಥವಾ ರಿಯಾಲಿಟಿ ಶೋರಾಗಲಿ ಇದನ್ನು ಫಾಲೋ ಮಾಡ್ತಾ ಇರಲಿಲ್ಲ. ನೋಡಿ, ಪ್ರಮುಖವಾಗಿ 5 ಗಂಟೆ ಮಾತ್ರ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ನಾವು ಗಮನಿಸ್ತೀವಿ, ಬೆಳಿಗ್ಗೆಯಿಂದ ಆ ಪೂರ್ತಿ ದಿನ 24 ಅವರ್ಸ್ ಆಗಿಯೂ ಕೂಡ ಮಕ್ಕಳನ್ನ ಈ ರಿಯಾಲಿಟಿ ಶೋಗಳಲ್ಲಿ ಬಳಸ್ಕೊಳ್ಳುವಂಥದ್ದನ್ನು ನೋಡ್ತಾ ಇರ್ತೀವಿ. ಬಹುಶಃ ಈ ಆದೇಶದಿಂದ ಅವರೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆನಾ ಅಂತ ಹೇಳಿ ಮಾಲ್ತೇಶ್? ಖಂಡಿತ ರೆಹಮಾನ್, ಈಗಾಗಲೇ ನೀವು ಹೇಳಿದಾಗೆ ಈ ಆದೇಶ ಮುಂಚೆ ಕೂಡ ಇತ್ತು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಒಂದು ಪದ್ಧತಿ ಏನಿದೆಯೋ ಅದನ್ನ ನಿಯಂತ್ರಣ ಮಾಡುವಂತಹ ಆದೇಶ. ಬಟ್ ಈಗ ಅದನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂತಹ ಕಾರ್ಮಿಕ ಇಲಾಖೆ ಈಗ ಮತ್ತೊಂದು ಸಾರಿ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಸಹಜವಾಗಿ ನೀವು ಹೇಳಿದಾಗೆ ಅಂದ್ರೆ ಈಗ ಒಂದು ಕಿರುತೆರೆ ಆಗಿರ್ಬೋದು ಮತ್ತೆ ಹಿರಿತೆರೆಯ ಕ್ಷೇತ್ರಗಳಲ್ಲಾಗಿರ್ಬೋದು, ಮನೋರಂಜನಾ ಕ್ಷೇತ್ರದಲ್ಲಿ ಸಾಕಷ್ಟು ಬಾಲ ಕಲಾವಿದರು ನಟಿಸ್ತಾ ಇದ್ರು. ಬಟ್ ಸಮಯ ಮೀರಿ ಕೂಡ ಅವ್ರನ್ನ ನಟಿಸುವಂತಹ ಪ್ರೇರೇಪಿಸಿದಂತಹ ಸನ್ನಿವೇಶಗಳು ಕೂಡ ಇತ್ತು. ಸೊ ಇದೆಲ್ಲದಕ್ಕೂ ಈಗ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕೆಲವು ಕಠಿಣ ಕ್ರಮಕ್ಕೆ ಈಗ ಕಾರ್ಮಿಕ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಈಗ ಸುತ್ತೋಲೆಯನ್ನು ಕೂಡ ಆಯಾ ಇಲಾಖೆಗಳಿಗೂ ಕೂಡ ತಲುಪಿಸಿರ್ತಕ್ಕಂಥ ಅಂದ್ರೆ ಫಿಲಂ ಚೇಂಬರ್ ಆಗಿರ್ಬೋದು ಮತ್ತೆ ಫಿಲಂ ಚೇಂಬರ್ ಅಂಗಸಂಸ್ಥೆಗಳಿಗೂ ಕೂಡ ಈಗ ತಲುಪಿಸಿದೆ ಅಂತಾನೆ ಹೇಳ್ಬೋದು. ಬಂದೆ ಮಾಲ್ತೇಶ್, ಮಾತಾಡ್ತೇವೆ ಒಂದು ನಿಮಿಷ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಕರಿಸುಬ್ಬು ಅವರಿದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ಈಗ ಈ ಒಂದು ಆದೇಶದ ಸುತ್ತೋಲೆ ನಿಮಗೂ ಬಂದಿದೆಯಾ ಸರ್ ಇದಕ್ಕೆ ಚೇಂಬರ್ಗೆ? ಬಂದಿದೆ, ಬೆಳಗ್ಗೆ ನಾನು ನೋಡಿದೆ. ಹಾ ಸರ್, ಬಂದಿದೆ. ಇವತ್ತು ವಾಣಿಜ್ಯ ಮಂಡಳಿಗೆ ಸ್ವೀಕಾರ ಮಾಡಿದ್ದೀವಿ ನಾವೀಗ. ಹಾ 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 ಏನ್ ಹೇಳ್ತಾರೆ ಸರ್ ಅದರಲ್ಲಿ? ಏನ್ ಆದೇಶ ಇದೆ ಸರ್? ಅದು ಮುಖ್ಯವಾಗಿ ಅದೇ ಬಾಲ ಕಲಾವಿದರನ್ನ 14 ವರ್ಷಗಳಿಂದ ಒಳಪಟ್ಟು ಪ್ರಾರಂಭಿಸಿದ್ರು. 14 ವರ್ಷ ಒಳಪಟ್ಟಂತ ಬಾಲಕರು ಆಗಿರ್ಬೋದು, ಬಾಲಕಿಯರಾಗಿರ್ಬೋದು, ಕಿಶೋರ ವಯಸ್ಸಿನವರು ಅವರನ್ನ ಯಾರು ದುಡಿಸ್ಕೋಬಾರ್ದು ಅನ್ನೋದು ಕಾನೂನು ಮೊದಲಿಂದನೂ ಇತ್ತು, ನಮಗೂ ಗೊತ್ತಿತ್ತು. ಕರೆಕ್ಟ್. ಆ ರೀತಿ ಚಿತ್ರರಂಗದಲ್ಲಿ ಅನಿವಾರ್ಯವಾಗಿ ಬಾಲ ಕಲಾವಿದರು ಬೇಕೆ ಆಗುತ್ತೆ. ಹೀಗಾಗಿ ಬೇರೆ ಬೇರೆ ನಾವು ಯಾವುದಕ್ಕೂ ಬಾಲಕರನ್ನ ಯಾವುದಕ್ಕೂ ದುಡ್ಕೊಳ್ತಾ ಇಲ್ಲ. 14 ವರ್ಷ ಒಳಗಪಟ್ಟವನ್ನ ಯಾವುದೇ ಕಾರ್ಯಗಳಿಗೆ ನಾವು ದುಡಿಸ್ಕೊಳ್ತಾ ಇಲ್ಲಪ್ಪ. ಅವ್ರು ಕೆಲಸ ಮಾಡ್ತೀವಿ ಅಂತ ಬಂದ್ರು ನಾವು ವಾಪಸ್ ಕಳಿಸ್ಕೊಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಾವು ನಮ್ಮ ಮನೆಗಳಲ್ಲಿ ಯಾರನ್ನೂ ಇಟ್ಕೊಳ್ಳಲ್ಲ ಕೆಲಸಕ್ಕೆ. ಸೊ ಈಗ ಒಂದು ಹೊಸ ಸುತ್ತೋಲೆ ಹೊರಡಿಸಿದ್ದಾರೆ. ಅದು ಬಹಳ ಪ್ರೋತ್ಸಾಹ. ಸರ್ಕಾರ ಮಕ್ಕಳ ಬಗ್ಗೆ ಕಾಳಜಿ ತಗೊಂಡ್ಬಂದು ಅದಂತ ಓದ್ಬೇಕು, ಮಕ್ಕಳು ಎಜುಕೇಶನ್ ಆಗ್ಬೇಕು ಮತ್ತೆ ಅವ್ರು ಅನ್ನೋದು ಬಹಳ ಪ್ರೋತ್ಸಾಹ. ಬಟ್ ಏನು ಅಂತಂದ್ರೆ ಈಗ ಸಿನಿಮಾದಲ್ಲಿ ಚಿಕ್ಕ ಮಗು ಬೇಕಾಗುತ್ತೆ, ಯಾವ್ದೋ ಒಂದು ಮಗು ಆಗ್ತಾನೆ ಹುಟ್ಟಿದಂತ ಒಂದು ಮಗು ಬೇಕಾಗುತ್ತೆ. ಆಮೇಲೆ ಈಗ ರಿಯಾಲಿಟಿ ಶೋಗಳು ನಡೀತಾ ಇದೆ, ಕಾಮಿಡಿ ಬಾಲ ಕಲಾವಿದರು ಎಷ್ಟೋ ಬಾಲ ಪ್ರತಿಭೆಗಳು ಹೊರಹೊಮ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಕಡಿಮೆ ಮಾಡ್ಬೋದು. ಓಕೆ, 5 ಗಂಟೆ 5 ಅವರ್ ದುಡಿಸ್ಕೋಬಹುದು, ಅದ್ರ ಮೇಲೆ ಒಂದು ಇದಿಟ್ಕೊಂಡು ಮಾಡೋದು ಓಕೆ. ಬಟ್ ಅದಕ್ಕೆ ಸಂಬಂಧಪಟ್ಟ ದಂಡಾಧಿಕಾರಿ, ದಂಡಾಧಿಕಾರಿ ಅಂದ್ರೆ ಕೆಲವು ತಾಲೂಕುಗಳಲ್ಲಿ ತಹಶೀಲ್ದಾರ್ ದಂಡಾಧಿಕಾರಿ ಆಗ್ತಾರೆ, ಕೆಲವು ಕಡೆ ಮ್ಯಾಜಿಸ್ಟ್ರೇಟ್ ಆಗ್ತಾರೆ, ಕೆಲವು ಕಡೆ ಡಿಸಿ ಆಗ್ತಾರೆ. ಸೊ ಈ ತರ ಆಗ್ತಾರೆ. ಇವ್ರ ಹತ್ರ ಪರ್ಮಿಷನ್ ತಗೋಬೇಕು ಅಂತ ಒಂದು ಮಾಡಿದ್ದಾರೆ. ಹೌದು. ಈಗ ಪರ್ಮಿಷನ್ ತಗೊಂಡು 5 ಅವರಿಗೆ ದುಡಿಸ್ತಾರ ಅನ್ನೋದನ್ನ ಯಾರು ಕಾವಲು ಕಾಯ್ತಾರೆ? ಕರೆಕ್ಟ್ ಸರ್, ಅದನ್ನ ಮಾನಿಟರ್ ಮಾಡೋರು ಯಾರು? ಇಲಾಖೆ ಅದನ್ನ ಪರಿಗಣನೆ ತಗೊಳುತ್ತಾ? ಇದು ಮೂಲಭೂತ ಪ್ರಶ್ನೆ ಅಂತೂ ನಿಜ. ಸೊ ಈಗ ಚಿತ್ರರಂಗದಲ್ಲಿ ಒಂದು ರಸ್ತೆ ಶೂಟಿಂಗ್ ಮಾಡ್ಬೇಕಾದ್ರೆ ಪರ್ಮಿಷನ್ ಆ ಇಲಾಖೆ ಬರುತ್ತೆ, ಈ ಬಿಡಿ ನಮಗ್ ಬರಲ್ಲ, ಅವರು ಬರುತ್ತೆ. ಈ ತರ ಸಿಂಗಲ್ ವಿಂಡೋ ಮಾಡ್ಕೊಡಿ ಅಂತ ನಾವು ಬಹಳ ದಿನಗಳಿಂದ ಸರ್ಕಾರ ಕೇಳ್ತಾನೆ ಇದೀವಿ. ಅದು ಸಿಂಗಲ್ ವಿಂಡೋ ಆಗಿದೆ, ಅದು ಆಚರಣೆಗೆ ಬಂದಿಲ್ಲ. ಅದ್ರ ಜೊತೆಗೆ ಈ ಅನಿಮಲ್ ಹಸ್ಬೆಂಡ್ರಿ ಅದು ಒಂದಾಗಿದೆ. ನೈಜವಾದ ಪ್ರಾಣಿಗಳನ್ನ ಮುಂದೆ ಮಕ್ಕಳು ಯಾರು ಚಿತ್ರಗಳಲ್ಲಿ ನೋಡೋದಕ್ಕಿಂತ
ಡಿಸ್ನಿ ವರ್ಲ್ಡ್ ನೋಡಿರ್ತೀರಾ ನೀವು ಅಥವಾ ಬೇರೆ ಎಲ್ಲ ನೋಡಿರ್ತೀರಾ. ಅದರಲ್ಲೆಲ್ಲ ಪ್ರಾಣಿಗಳನ್ನ ಬೇಟೆ ಆಡ್ತಾರೆ, ಇನ್ನೊಂದು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವೆಲ್ಲ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಅನಿಮಲ್ ಇದು ಇವಾಗ ನಾವು ಶೂಟ್ ಮಾಡ್ತಾ ಇದ್ದೀವಿ, ಒಂದು ಅನಿಮಲ್ ಒಂದು ಹಳ್ಳಿಯ ಒಂದು ಚಿತ್ರದ ಕಥೆ ಮಾಡ್ತಾ ಇರ್ತೀವಿ. ಎರಡು ಮಾತುದಾರಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಮೇಲ್ಗಡೆ ಎಲ್ಲೋ ಹಕ್ಕಿ ಹಾರಾಡ್ತಾ ಇರುತ್ತೆ, ಅಥವಾ ದೂರದಲ್ಲೆಲ್ಲ ಒಂದು ಹಸು ಎಮ್ಮೆ ಮೇಯ್ತಾ ಇರುತ್ತೆ. ಆ ರೀತಿ ನೈಜವಾಗಿ ಬರುವಂತದ್ದನ್ನು ಪ್ರಾಣಿ ಪಕ್ಷಿಗಳನ್ನ ತೋರಿಸಬಾರದು ಅನ್ನೋದು ಕಾನೂನು ಇದ್ದಾಗ ಅದಕ್ಕೋಸ್ಕರ ನಾವು ದೂರದ ಹರಿಯಾಣಕ್ಕೆ ಓಡಾಡಬೇಕು ಅಂತ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ನಿರ್ಮಾಪಕರಿಗೆ ಇದು ಒಂದು ದೊಡ್ಡ ಸಂಕಷ್ಟ. ನಿಮಗೆ ಗೊತ್ತು, ಸರ್ಕಾರಿ ಕಚೇರಿಗಳಲ್ಲಿ ಪರ್ಮಿಷನ್ ತಗೊಳ್ಳೋದು ಎಷ್ಟು ಕಷ್ಟ. ನಿಜ ಸರ್, ಹೌದು. ಎಲ್ಲನ್ನೂ ಸಹಜವಾಗಿ ನಡೆಯುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕರೆಕ್ಟ್. ಇದರಿಂದ ಇದೊಂದು ದೊಡ್ಡ ಮಟ್ಟ. ಅವ್ರು ಬಂದು ಆಗಿದವರಂತ ಮಾಡ್ಲಿ, ಅದಕ್ಕೆ ವಿರುದ್ಧವಾಗಿ ಯಾರು ಅದಕ್ಕೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಟ್ಟ ಅದು ಇದು ಮಾಡಿದ್ದಾರೆ, 6 ತಿಂಗಳು ಜೈಲು ವಾಸ ಏನೆಲ್ಲ ಹಾಕಿದ್ದಾರೆ ಅದರಲ್ಲಿ. ಅದ್ರ ಪ್ರಕಾರ ಅದನ್ನ ದುಡಿಸ್ಕೊಂಡವ್ರು ಮಾಡ್ಲಿ. ಅದೇ ಕಲಾವಿದರ ವಿಷಯಗಳಲ್ಲಿ ಪರ್ಮಿಷನ್ ತಗೊಂಡು ಶೂಟಿಂಗ್ ಮಾಡಿ ಅನ್ನೋದು ಬಹಳ ನಿಜವಾಗ್ಲು ಮುಂದೆ ಯಾರು ಯೋಚನೆ ಮಾಡ್ಬೇಕಾಗುತ್ತೆ. ಯಾವ್ದೋ ಸ್ಮಾಲ್ ಕ್ಯಾರೆಕ್ಟರ್ಸ್, ಚೈಲ್ಡ್ ಕ್ಯಾರೆಕ್ಟರ್ಸ್ ಬಂದ್ರೆ ದಯವಿಟ್ಟು ಬೇಡ, ತೆಗೆದಾಕ್ಬಿಡಿ ಅನ್ನೋ ಒಂದು ಪರಿಸ್ಥಿತಿ ಬರೋದು ಗ್ಯಾರಂಟಿ ಅನ್ನೋದು ನಿಜ. ಕರಿಸುಬ್ಬ ಅವರ ಥ್ಯಾಂಕ್ ಯು ಕರಿಸುಬ್ಬ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ರೆ. ಇದು ಕರಿಸುಬ್ಬ ಅವರ ಮಾತುಗಳು. ನಿಜ, 5 ವರ್ಷ 5 ಗಂಟೆ ದುಡಿಸ್ಕೋಬೇಕು ಅನ್ನುವಂಥದ್ದಿದೆ. ಬಟ್ ಅದನ್ನು ಯಾರು ಮಾನಿಟರ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಅಂತೇಳಿ. ನೋಡಿ, ಒಂದು ಸುತ್ತೋಲೆಯನ್ನು ಈಗಾಗಲೇ ಹೊರಡಿಸಲಾಗಿದೆ. ಸೊ ಯಾರು ಬಾಲಕಲಾವಿದರು ಅಂಥೇಳಿ 14 ವರ್ಷಕ್ಕಿಂತ ಕೆಳಗೆ ಇರುವಂಥವ್ರು, 14 ವರ್ಷ ಕೆಳಗಿನ ಇರುವಂಥ ಮಕ್ಕಳು, ಅವರನ್ನು ನೀವು ಬಾಲಕಲಾವಿದರಾಗಿ ನೀವು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಬಳಸ್ಕೊಳ್ಳೋದೇ ಆಗಿದ್ದಲ್ಲಿ 5 ಗಂಟೆಗಳು ಮಾತ್ರ ಅವರು ಒಂದು ದಿನದಲ್ಲಿ ಕೆಲಸ ಮಾಡಬೇಕು. ಹಾಗೆ ತಿಂಗಳಲ್ಲಿ 27 ದಿನಕ್ಕಿಂತ ಜಾಸ್ತಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಈ ರೀತಿ ಸಾಕಷ್ಟು ಒಂದು ರೂಲ್ಸ್ನ ಕೂಡ ಫಾರ್ಮ್ ಮಾಡಿ ಇಲಾಖೆ ಈಗ ಖಡಕ್ ಆದೇಶವನ್ನು ಹೊರಡಿಸಿದೆ.